ನೋಡಪ್ಪ, ಇದು ನಮ್ಮ ಪಕ್ಷದಲ್ಲಿ ಪ್ರತಿಯೊಂದು ರಾಜ್ಯದ ಎಂಪಿಗಳ ಸಭೆಯನ್ನ ಪಕ್ಷದ ಇನ್ಚಾರ್ಜ್ ಅವರು ಮಾಡಬೇಕನ್ನುವಂಥದ್ದಿದೆ. ಈಗಾಗಲೇ ತಡ ಆಗಿತ್ತು. ಕಳೆದ ಸಂಸತ್ ಅಧಿವೇಶನದಲ್ಲಿ ಆಗಬೇಕಾಯ್ತು, ಆಗಿರಲಿಲ್ಲ. ಅದಕ್ಕೆ ಈ ಬಾರಿ ವಾಡಿಕೆಯಂತೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೆಂಬರ್ಶಿಪ್ಪು ಸಂಘಟನೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಏನು ರಿವ್ಯೂ ಆಗಿದೆ. ಅದರಲ್ಲಿ ಏನೇನು ಮತ್ತೆ ಬದಲಾವಣೆ ತರಬೇಕು ಅನ್ನುವಂಥದ್ದು. ಎರಡನೇದ್ದು, ಸರ್ಕಾರ ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅವರು ಮಾಡುವಂಥ ತೀರ್ಮಾನ ಮಾಡಿಲ್ಲ. ಆದಾಗೂ ಕೂಡ ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು, ಮತ್ತೆ 3 ವಿಧಾನ ಉಪಚುನಾವಣೆಯಲ್ಲಿ ಗೆಲುವನ್ನು ಮುಂದುವರಿಸಿಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ಹಿಮ್ಮೆಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲ ಕಡೆ ಗೆಲ್ಲಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ, ಮತ್ತು ಕರ್ನಾಟಕದ ವಿಚಾರ ಲೋಕಸಭಾದಲ್ಲಿ ಯಾವ್ಯಾವ ಎತ್ತಬೇಕು, ಮತ್ತು ಇಲ್ಲಿನೂ ಕೂಡ ಕರ್ನಾಟಕ ಬಿಜೆಪಿ ಸಂಸತ್ನಲ್ಲಿ ಪರಿಣಾಮಕಾರಿಯಾಗಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಪ್ರತಿನಿಧಿಸಬೇಕು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ. ಸರ್, ಇದ್ರ ಬಗ್ಗೆ ಏನಾಗಲೇ ಇಲ್ಲ ಅದೆಲ್ಲ ಈಗ ಹೈಕಮಾಂಡ್ ಅಂಗಳ ಇರೋದ್ರಿಂದ ಇಲ್ಲಿ ಮಾತಾಡುವಂತ ಪ್ರಶ್ನೆ ಬರಲಿಲ್ಲ. ಉಸ್ತುವಾರಿ ಸಿಕ್ಕಿದ್ರಲ್ಲ, ಅದೇ ಉಸ್ತುವಾರಿ ಸಿಕ್ಕಿದ್ರು. ಈಗ ಆಲ್ರೆಡಿ ದ ಮ್ಯಾಟರ್ ಇಸ್ ಸೀಸ್ಡ್ ಬೈ ಹೈಕಮಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.